ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳವದೆ ಅಂತ. ಕಂಪೌಂಡಿಂಗ್ ಇಂಟ್ರೆಸ್ಟ್ ಅನ್ನೋದನ್ನ ನಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ಆಸ್ ಎನ್ ಇನ್ವೆಸ್ಟರ್ ಬಹಳ ಒಂದು ಬೆನಿಫಿಟ್ ಅನ್ನ ತಂದುಕೊಡುತ್ತೆ. ಎಸ್ಪೆಷಲಿ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಗೆ ದ ಬೆಸ್ಟ್ ವೇ ಟು ಇನ್ವೆಸ್ಟ್ ಇನ್ ದ ಲಾಕ್ ಮಾರ್ಕೆಟ್ ಇಸ್ ಲಾಂಗ್ ಟರ್ಮ್ ಅಂತ ಹೇಳ್ತಾರೆ. ಬಿಕಾಸ್ ಕಂಪೌಂಡಿಂಗ್ ಇಂಟ್ರೆಸ್ಟ್ ಅಥವಾ ಚಕ್ರಬಡ್ಡಿ ಏನಿದೆಯೋ ನಮ್ಮ ಪರವಾಗಿ ವರ್ಕ್ ಮಾಡ್ತಾ ಇರುತ್ತೆ. ಆ ವಿಷಯವಾಗಿ ಅಂತ ಹೇಳೋದಾದ್ರೆ ನಾರ್ಮಲ್ ಈಗ ಫಾರ್ ಎಕ್ಸಾಂಪಲ್ ನೀವು 25ನೇ ವಯಸ್ಸಲ್ಲಿ ಇದ್ದೀರಾ ಅಥವಾ 30ನೇ ವಯಸ್ಸಿಂದ ನೀವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಇದೀರಾ ಅಂತ ಅನ್ಕೊಳ್ಳೋಣ. ಸೊ ಐಡಿಯಲಿ 5 ವರ್ಷದ ಒಂದು ಜರ್ನಿ ಮುಂಚೆನೆ ನೀವೇನ್ ಸ್ಟಾರ್ಟ್ ಮಾಡ್ತಿರೋ ಅದರಲ್ಲಿ ನಿಮ್ಗೆ ಒಂದು ಅಜಗಜಾಂತರ ವ್ಯತ್ಯಾಸವನ್ನ ಅಥವಾ ಅಜಗಜಾಂತರ ವ್ಯತ್ಯಾಸ ಇರತಕ್ಕಂತ ಒಂದು ರಿಟರ್ನ್ ಅನ್ನ ತಂದು ಕೊಡ್ತಕ್ಕಂತಹ ಪಾಸಿಬಿಲಿಟಿ ಚಕ್ರಬಡ್ಡಿ ಇರುತ್ತೆ. ಸೊ ನೀವು ಒಂದು ಇಮೇಜ್ ಮೂಲಕ ಗಮನಿಸ್ತಾ ಇರಬಹುದು, ಒಬ್ಬರು 25 ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇನ್ವೆಸ್ಟ್ಮೆಂಟ್, ಇನ್ನೊಬ್ರು 35 ವರ್ಷಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. 65 ವರ್ಷದವರೆಗೂ ಅವನು ಕನ್ಸಿಸ್ಟೆಂಟ್ ಆಗಿ ಅದೇ ಇನ್ವೆಸ್ಟ್ಮೆಂಟ್ ಅದೇ ಮೆಥಡ್ ನ ಫಾಲೋ ಮಾಡಿದ್ರು ಕೂಡ ಈ ಇಬ್ರಿಗೂ ಬರ್ತಕ್ಕಂಥ ರಿವಾರ್ಡ್ ಅಲ್ಲಿ ಡಿಫರೆನ್ಸ್ ಇರುತ್ತೆ. ಇದೇ ಒಂದು ಅದ್ಭುತವಾದಂತಹ ಒಂದು ಮ್ಯಾಜಿಕ್ ಅಂತ ಹೇಳ್ಬಹುದು ಚಕ್ರಬಡ್ಡಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸುಮಾರು ಸ್ಟಾಕ್ಸ್ ಗಳು ಲಿಸ್ಟ್ ಆಗಿದೆ, ಬಟ್ ಅದರಲ್ಲಿ ಕೆಲವೊಂದಿಷ್ಟು ಕಂಪನೀಸ್ ಗಳು ಮಾತ್ರ ಕನ್ಸಿಸ್ಟೆಂಟ್ ಆಗಿ ಒಂದು ಕಂಪೌಂಡೆಡ್ ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. ಬಟ್ ಬರೀ ರಿಟರ್ನ್ ಮೇಲೆ ಮಾತ್ರ ನಮಗೆ ಗಮನ ಇರಬೇಕಾದ ಇನ್ವೆಸ್ಟರ್ ಇಲ್ಲ. ಸೊ ನಾವು ಬೇರೆ ವಿಷಯಗಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಆಮೇಲೆ ನಾವು ಡಿಸಿಷನ್ಸ್ ಗಳನ್ನ ತಗೊಳ್ಬೇಕು. ಸೊ ಇದೇ ವಿಷಯವಾಗಿ ಲಾಸ್ಟ್ 10 ವರ್ಷಗಳಲ್ಲಿ ಅಂದ್ರೆ ಓವರ್ ಲಾಸ್ಟ್ 10 ಇಯರ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಕಂಪೌಂಡೆಡ್ ರಿಟರ್ನ್ ಕೊಟ್ಟಿರತಕ್ಕಂತಹ ಸ್ಟಾಕ್ಸ್ ಗಳು ಅಷ್ಟೇ ಅಲ್ಲ, ಮಾರ್ಕೆಟ್ ವ್ಯಾಲ್ಯೂ ಅಥವಾ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 10,000 ಜಾಸ್ತಿ ಇರಬೇಕು. ನೆಕ್ಸ್ಟ್ ಬರ್ತಕ್ಕಂಥ ಫಿಲ್ಟರ್ ಡೆಟ್ ಟು ಇಕ್ವಿಟಿ ಅಥವಾ ಕಂಪನಿಯ ಸಾಲ ಏನಿದೆಯೋ ಅದು 1ಕ್ಕಿಂತ ಕಡಿಮೆ ಇರಬೇಕು. ಸೊ ಅವಾಗ ಒಂದು ಒಳ್ಳೆಯ ಇಂಡಿಕೇಶನ್ ಇಂಡಿಕೇಟ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಅದೇ ಒಂದು ವಿಷಯವಾಗಿ ತಗೊಂಡಿರ್ತಕ್ಕಂಥ ನಂಬರು ಡೆಟ್ ಟು ಇಕ್ವಿಟಿ 1ಕ್ಕಿಂತ ಕಡಿಮೆ ಇರತಕ್ಕಂಥದ್ದು. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ 52 ವೀಕ್ಸ್ ಹೈ 52 ವೀಕ್ ಲೋ ಅಂತ. ಸೊ ಬೇಸಿಕಲಿ 52 ವೀಕ್ ಅಂತ ಅಂದ್ರೆ ಒಂದು ವರ್ಷದ ಒಂದು ಡೇಟಾವನ್ನ ಇಂಡಿಕೇಟ್ ಮಾಡುತ್ತೆ. ಸೊ 52 ವೀಕ್ ಹೈ ಅಂತ ಅಂದ್ರೆ ಏನು, ಕಳೆದ ಒಂದು ವರ್ಷದಲ್ಲಿ ಟಾಪ್ ಏನಾಗಿತ್ತು ಆ ಪರ್ಟಿಕ್ಯುಲರ್ ಸ್ಟಾಕ್ ಟಾಪ್ ಅಲ್ಲಿ ರೀಚ್ ಆಗಿರ್ತಕ್ಕಂಥ ಪ್ರೈಸ್ ಇಂದ ಡಿಸ್ಕೌಂಟ್ ಅಲ್ಲಿ ಟ್ರೇಡ್ ಆಗ್ತಾ ಇರ್ತಕ್ಕಂಥ ಅಂದ್ರೆ ಮಿನಿಮಮ್ 15ರಿಂದ 40% ನಷ್ಟು 52 ವೀಕ್ ಹೈ ಇಂದ ಕೆಳಗಡೆಗೆ ಅವೈಲೇಬಲ್ ಇರತಕ್ಕಂಥ ಸ್ಟಾಕ್ಸ್ ಗಳು. ಅಷ್ಟೇ ಅಲ್ಲ, ಕಳೆದ 10 ವರ್ಷದಿಂದ ಕನ್ಸಿಸ್ಟೆಂಟ್ ಆಗಿ ಕಂಪೌಂಡೆಡ್ ರಿಟರ್ನ್ ಹೂಡಿಕೆದಾರರಿಗೆ ತಂದುಕೊಟ್ಟಿರ್ತಕ್ಕಂಥ ಟಾಪ್ 5 ಕಂಪನೀಸ್ ಗಳ ಮಾಹಿತಿಯನ್ನ ಈ ಒಂದು ವಿಡಿಯೋ ಮೂಲಕ ನಾನು ನಿಮ್ಗೆ ಕೊಡೋಕೆ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದ್ರು ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂತ ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಈ ಟಾಪ್ 5 ಕಂಪನೀಸ್ ಗಳಲ್ಲಿ ತುಂಬಾ ಹೈಯೆಸ್ಟ್ ರಿಟರ್ನ್ ಕೊಟ್ಟಿರ್ತಕ್ಕಂಥ ಸ್ಟಾಕ್ ಅನ್ನ ಲಾಸ್ಟ್ ಅಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ನಮ್ಮ ಲಿಸ್ಟ್ ಅಲ್ಲಿ ಮೊದಲನೇದಾಗಿ ಬರ್ತಕ್ಕಂಥ ಅಂದ್ರೆ 5ನೇ ಒಂದು ಸ್ಥಾನದಲ್ಲಿ ಇರತಕ್ಕಂತಹ ಕಂಪನಿ ಅಂತ ಹೇಳೋದಾದ್ರೆ ಆರ್ತಿ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ ಹೇಳ್ಕೊಂಡು ಸ್ಪೆಷಾಲಿಟಿ ಕೆಮಿಕಲ್ಸ್ ಗಳು ತುಂಬಾ ಒಂದು ಫೇಮಸ್ ಆಗಿದೆ. ಇತ್ತೀಚಿನ ದಿನಗಳಂತೂ ಸ್ಪೆಷಾಲಿಟಿ ಕೆಮಿಕಲ್ಸ್ ಗಳನ್ನ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಇಂಡಸ್ಟ್ರಿ ಯೂಸ್ ಮಾಡ್ತಾ ಇದ್ದಾರೆ. ಸ್ಪೆಷಾಲಿಟಿ ಕೆಮಿಕಲ್ಸ್ ಗಳನ್ನ ರೆಡಿ ಮಾಡ್ತಕ್ಕಂಥ ಒನ್ ಆಫ್ ದ ಲೀಡಿಂಗ್ ಮ್ಯಾನುಫ್ಯಾಕ್ಚರರ್ಸ್ ಆಗಿರ್ತಾರೆ ಇವತ್ತಿನ ಮಟ್ಟಿಗೆ ಭಾರತದಲ್ಲಿ. ಓವರ್ ಆಲ್ ಡೇಟಾ ಪ್ರಕಾರ ಅಂತ ನೋಡೋದಾದ್ರೆ ಕಳೆದ 52 ವೀಕ್ ಒಂದು ಹೈಗೆ ಕಂಪೇರ್ ಮಾಡಿ ನೋಡೋದಾದ್ರೆ 30.56% ಡಿಸ್ಕೌಂಟ್ ಅಲ್ಲಿ ಅಂದ್ರೆ ಅದಕ್ಕಿಂತ 30.56% ಕೆಳಗಡೆಗೆ ಈ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಟ್ರೇಡ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಕಳೆದ 10 ವರ್ಷದಿಂದ ಹೂಡಿಕೆದಾರರಿಗೆ 47% ನಷ್ಟು ರಿಟರ್ನ್ ಅನ್ನ ಕನ್ಸಿಸ್ಟೆಂಟ್ ಆಗಿ ಕಂಪೌಂಡೆಡ್ ವೇದಲ್ಲಿ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ತಂದುಕೊಟ್ಟಿರುತ್ತೆ. ಇವರಿಗೆ ಇರ್ತಕ್ಕಂತಹ ಸ್ಟ್ರಾಂಗ್ ಪ್ರಾಡಕ್ಟ್ ಡೈವರ್ಸಿಫಿಕೇಶನ್ ಹಾಗೆ ಲೊಕೇಶನ್ ಅಥವಾ ಜಿಯೋಗ್ರಫಿಕ್ ಒಂದು ಡೈವರ್ಸಿಫಿಕೇಶನ್ ಏನಿದೆ ಈ ಪರ್ಟಿಕ್ಯುಲರ್ ಕಂಪನಿ ಇರತಕ್ಕಂಥದ್ದು ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಆಗಿರುತ್ತೆ ಈ ಕಂಪನಿಗೆ. ಹಾಗೆ ಕಂಪನಿಯ ಒಂದು ಮೇಜರ್ ಚಾಲೆಂಜ್ ಅಂತ ಹೇಳೋದಾದ್ರೆ ರೀಸೆಂಟ್ ದಿನಗಳ ಅಂದ್ರೆ ಲಾಸ್ಟ್ 3 ವರ್ಷದಲ್ಲಿ ಬರೀ 6% ನಷ್ಟು ಮಾತ್ರ ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ಕಂಡಿರುತ್ತೆ. ವೆರಿ ಇವರ 10 ವರ್ಷದ ಸೇಲ್ಸ್ ಏನಿದೆಯೋ 12% ನಷ್ಟು ಗ್ರೋತ್ ಇತ್ತು. ಅಂದ್ರೆ ಕಳೆದ 3 ವರ್ಷದಲ್ಲಿ ಕನ್ಸಿಸ್ಟೆಂಟ್ ಆಗಿ ಒಂದು ಸೇಲ್ಸ್ ಗಳು ಈ ಒಂದು ಪರ್ಟಿಕ್ಯುಲರ್ ಕಂಪನಿಯಲ್ಲಿ ಕಡಿಮೆ ಆಗ್ತಾ ಇರತಕ್ಕಂಥದ್ದು ಒನ್ ಆಫ್ ದ ಮೇಜರ್ ಕನ್ಸರ್ನಿಂಗ್ ಪಾಯಿಂಟ್ ಆಗಿರುತ್ತೆ. ಸೊ ಇವಾಗ ಫಿನಾನ್ಷಿಯಲ್ ಮಾಹಿತಿಯನ್ನು ಅರ್ಥ ಮಾಡ್ಕೊಳ್ಳೋಣ. ಆರ್ತಿ ಇಂಡಸ್ಟ್ರಿ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಆರ್ತಿ ಇಂಡಸ್ಟ್ರೀಸ್ ಮಾರ್ಕೆಟ್ ಪ್ರೈಸ್ ಇವತ್ತಿನ ಮಟ್ಟಿಗೆ 811 ಆಗಿದ್ರೆ PE ರೇಷಿಯೋ 21.9, ರಿಟರ್ನ್ ಆನ್ ಇಕ್ವಿಟಿ ಬಂದು 16.1. ಕಳೆದ 5 ವರ್ಷದಲ್ಲಿ ಓವರ್ ಆಲ್ 8.43% ನಷ್ಟು ಓವರ್ ಆಲ್ CAGR ಇನ್ ಟರ್ಮ್ಸ್ ಆಫ್ ದ ಸೇಲ್ಸ್ ಈ ಕಂಪನಿ ಕಂಡಿದ್ರೆ ಕಳೆದ ಒಂದು ವರ್ಷದಲ್ಲಿ ಹೂಡಿಕೆದಾರರಿಗೆ ನೆಗೆಟಿವ್ ರಿಟರ್ನ್ ಕೊಟ್ಟಿದ್ದಾರೆ -2.54 ನೆಗೆಟಿವ್ ರಿಟರ್ನ್ ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ 264.39% ರಿಟರ್ನ್ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಸೊ ಓವರ್ ಆಲ್ ಮೂವಿಂಗ್ ಆವರೇಜ್ ಪ್ರಕಾರ 200 ಡೇ ಮೂವಿಂಗ್ ಆವರೇಜ್ 946.6 946.6 ರಲ್ಲಿ ಇರುತ್ತೆ. ವೆರಿ ಕರೆಂಟ್ ಮಾರ್ಕೆಟ್ ಪ್ರೈಸ್ ಈ ಒಂದು ಪರ್ಟಿಕ್ಯುಲರ್ ಪ್ರೈಸ್ ಗಿನ ಕೆಳಗಡೆ ಇರುತ್ತೆ. ಅಂದ್ರೆ 200 ಡೇ ಮೂವಿಂಗ್ ಆವರೇಜ್ ಗಿನ ಕೆಳಗಡೆ ಇರೋದ್ರಿಂದ ನೆಗೆಟಿವ್ ಸೆಂಟಿಮೆಂಟ್ ನ ಇಂಡಿಕೇಟ್ ಮಾಡ್ತಾ ಇದೆ. RSI ಅಫ್ಕೋರ್ಸ್ 40 ಕೆಳಗಡೆಗಿದೆ. ಸೊ 40ರಿಂದ 60 ಬ್ಯಾಂಡ್ ಅಲ್ಲಿ ಇದ್ರೆ ನ್ಯೂಟ್ರಲ್ ಅಂತ ಹೇಳ್ತೀವಿ, 60 ಮೇಲೆ ಇದ್ರೆ ಪಾಸಿಟಿವ್ ಆಗಿರುತ್ತೆ. ಬಟ್ ಈ ಕೇಸಲ್ಲಿ 40 ಕೆಳಗಡೆಗೆ RSI ಟ್ರೇಡ್ ಆಗ್ತಾ ಇರೋದ್ರಿಂದ ನೆಗೆಟಿವ್ ಸೆಂಟಿಮೆಂಟ್ ಅನ್ನ ಇದು ಇಂಡಿಕೇಟ್ ಮಾಡುತ್ತೆ. ಹಾಗೆ ಗ್ರೋ ಆಪ್ ಅಲ್ಲಿ ಸಿಗ್ತಕ್ಕಂತಹ ಒಂದು ಎಕ್ಸ್ಪರ್ಟ್ಸ್ ರೇಟಿಂಗ್ ಏನಿದೆಯೋ ಈ ಒಂದು ರೇಟಿಂಗ್ ಪ್ರಕಾರ ಹೇಳೋದಾದ್ರೆ 57% ನಷ್ಟು ರೇಟಿಂಗ್ ಬೈ ಮಾಡಿ ಅಂತ ಹೇಳ್ತಾ ಇದ್ರೆ 15% ನಷ್ಟು ಹೋಲ್ಡ್ ಇರುತ್ತೆ. ಹಾಗೆ 26% ನಷ್ಟು ಸೆಲ್ಗೆ ಒಂದು ರೇಟಿಂಗ್ ಎಕ್ಸ್ಪರ್ಟ್ಸ್ ರೇಟಿಂಗ್ ಇವತ್ತಿನ ಮಟ್ಟಿಗೆ ಇರತಕ್ಕಂಥದ್ದಾಗಿರುತ್ತೆ ಆರ್ತಿ ಇಂಡಸ್ಟ್ರೀಸ್. ನಮ್ಮ ಲಿಸ್ಟ್ ಇರತಕ್ಕಂತಹ ನೆಕ್ಸ್ಟ್ ಕಂಪನಿ ಬಂದು ತಾನ್ಲಾ ಅಂತ ಹೇಳ್ಕೊಂಡು ಸೊ ಬೇಸಿಕಲಿ ಕ್ಲೌಡ್ ಕಮ್ಯುನಿಕೇಶನ್ ಗೆ ಸಂಬಂಧಪಟ್ಟಿರತಕ್ಕಂತಹ ಕಂಪನಿ. ಇವತ್ತಿನ ಮಟ್ಟಿಗೆ ಆಲ್ಮೋಸ್ಟ್ ಈ ಇಂಡಸ್ಟ್ರಿಯ 70% ನಷ್ಟು ಮಾರ್ಕೆಟ್ ಶೇರ್ ಅನ್ನ ಈ ಕಂಪನಿ ಹೊಂದಿರುತ್ತೆ. ಓವರ್ ಆಲ್ SMS ಫೀಲ್ಡ್ ಅಲ್ಲಿ ಅಂತ ಹೇಳೋದಾದ್ರೆ 70% ನಷ್ಟು ಮಾರ್ಕೆಟ್ ಶೇರ್ ಅನ್ನ ಆಟೋಮೇಟೆಡ್ SMS ಒಂದು ಫೀಲ್ಡ್ ಅಲ್ಲಿ ಈ ಪರ್ಟಿಕ್ಯುಲರ್ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ. ಸದ್ಯದ ಮಟ್ಟಿಗೆ ಡೇಟಾ ಪ್ರಕಾರ ಅಂತ ನೋಡೋದಾದ್ರೆ 36.92% ನಷ್ಟು ಡಿಸ್ಕೌಂಟ್ ಅಲ್ಲಿ ಈ ಪರ್ಟಿಕ್ಯುಲರ್ ಪ್ರೈಸ್ ಅಥವಾ ಈ ಪರ್ಟಿಕ್ಯುಲರ್ ಸ್ಟಾಕ್ ಟ್ರೇಡ್ ಆಗ್ತಾ ಇರುತ್ತೆ ಕಂಪೇರಿಂಗ್ ಟು ಇಟ್ಸ್ 52 ವೀಕ್ ಹೈ
ಅಂತ ಹೇಳೋದಾದ್ರೆ. ಹಾಗೆ ಕಳೆದ 10 ವರ್ಷದಲ್ಲಿ 72% ನಷ್ಟು ರಿಟರ್ನ್ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಒನ್ ಆಫ್ ದ ಕೋರ್ ಸ್ಟ್ರೆಂತ್ ಏನಪ್ಪಾ ಅಂತಂದ್ರೆ ಈ ಕಂಪನಿದು ಇವ್ರಿಗಿರ್ತಕ್ಕಂಥ ಪ್ಲಾಟ್ಫಾರ್ಮಿನ ಒಂದು ಸ್ಟ್ರಕ್ಚರ್. ಸೊ ಇವರ ಒಂದು ಸ್ಟ್ರಕ್ಚರ್ ಆಗಿ ಇವ್ರು ಮಾಡ್ತಕ್ಕಂಥ ಕೆಲಸದ ಒಂದು ರೀತಿ ಏನಿದೆಯೋ ಇದೇ ಈ ಕಂಪನಿಗೆ ಅದ್ಭುತವಾದಂತಹ ಒಂದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅನ್ನ ತಂದುಕೊಡ್ತಾ ಇದೆ. ರೀಸೆಂಟ್ ದಿನಗಳಲ್ಲಿ ರೆವಿನ್ಯೂ ಗ್ರೋತ್ ಏನಿದೆಯೋ ಲಾಸ್ಟ್ 3 ವರ್ಷದಲ್ಲಿ ಇವರ ರೆವಿನ್ಯೂ ಗ್ರೋತ್ 47% ನಷ್ಟು ಆಗಿದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಇದು. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸುಮಾರು 182% ನಷ್ಟು ಗ್ರೋತ್ ಕಾಣ್ತಾ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಅಂತ ಹೇಳೋದಾದ್ರೆ. ಇದರ ಅರ್ಥ ಏನು ಅಂತಂದ್ರೆ ರೆವಿನ್ಯೂಗೂ ನೆಟ್ ಪ್ರಾಫಿಟ್ಗೂ ಜಾಸ್ತಿ ಒಂದು ಗ್ಯಾಪ್ ಇದೆ ಅಂತ ಅಂದ್ರೆ ಆಬ್ವಿಯಸ್ಲಿ ಇವ್ರಿಗೆ ಇರತಕ್ಕಂಥ ಪ್ರಾಫಿಟ್ ಮಾರ್ಜಿನ್ ಏನಿದೆಯೋ ಅಥವಾ ಮಾರ್ಜಿನ್ ಆಫ್ ಒಂದು ಪ್ರಾಫಿಟ್ ಏನಿದೆಯೋ ಅದು ರ್ಯಾಪಿಡ್ ಆಗಿ ಗ್ರೋತ್ ಆಗ್ತಾ ಇದೆ ಅನ್ನೋದನ್ನ ಈ ಒಂದು ಪಾಯಿಂಟ್ ಇಂಡಿಕೇಟ್ ಮಾಡುತ್ತೆ. ಸೊ ಇದು ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಆಗಿರುತ್ತೆ ಕಂಪನಿಗೆ. ಇನ್ನ ನೆಕ್ಸ್ಟ್ ಮೇಜರ್ ಆಗಿ ಹೇಳೋದಾದ್ರೆ ಅಂದ್ರೆ ವೀಕ್ನೆಸ್ ಅಂತ ಹೇಳೋದಾದ್ರೆ ಸುಮಾರು ಇವರ ಒಂದು 96ರಿಂದ 97% ನಷ್ಟು ರೆವಿನ್ಯೂ ಇವರಿಗೆ ಬರೀ SMS ಅಥವಾ ಆಟೋಮೇಟೆಡ್ SMS ಫೀಲ್ಡ್ ಇಂದ ಮಾತ್ರ ಬರ್ತಾ ಇರುತ್ತೆ. ಅಂದ್ರೆ ಡೈವರ್ಸಿಫಿಕೇಶನ್ ಇಲ್ಲ ಜಾಸ್ತಿ, ಒಂದೇ ಕಡೆಗೆ ಕಾನ್ಸಂಟ್ರೇಟೆಡ್ ರಿಸ್ಕ್ ಈ ಕಂಪನಿಯಲ್ಲಿ ಜಾಸ್ತಿ ಇರುತ್ತೆ. ಇದು ಒನ್ ಆಫ್ ದ ಮೇಜರ್ ವೀಕ್ನೆಸ್ ಆಗಿರುತ್ತೆ ಕಂಪನಿಗೆ ಅಥವಾ ಚಾಲೆಂಜಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಟ್ಯಾನ್ಲಾ ಕಂಪನಿಯ ಓವರ್ ಆಲ್ ಫೈನಾನ್ಷಿಯಲ್ ಮಾಹಿತಿ ಅಂತ ಹೇಳೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್ ಇವತ್ತಿನ ಮಟ್ಟಿಗೆ 1322ರಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಪಿ ರೇಷಿಯೋ ಬಂದು 32.7, ರಿಟರ್ನ್ ಆನ್ ಇಕ್ವಿಟಿ ಬಂದು 48 ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ 40.8% ನಷ್ಟು ಸೇಲ್ಸ್ ಅಲ್ಲಿ ಕಾಂಪೌಂಡೆಡ್ ಗ್ರೋತ್ ನ ಕಂಡಿದ್ರೆ ಕಳೆದ 1 ವರ್ಷದಲ್ಲಿ 50% ರಿಟರ್ನ್. ಹಾಗೆ ಕಳೆದ 5 ವರ್ಷದಲ್ಲಿ 3228.77% ನಷ್ಟು ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. 200 ಡೇ ಮೂವಿಂಗ್ ಅವರೇಜ್ 1362ರಲ್ಲಿರುತ್ತೆ. ಹಾಗೆ ಪ್ರೆಸೆಂಟ್ ಪ್ರೈಸ್ ಬಂದು 1322ರಲ್ಲಿರೋದ್ರಿಂದ ಆಬ್ವಿಯಸ್ಲಿ ಮೂವಿಂಗ್ ಅವರೇಜ್ ಕೆಳಗಡೆಗೆ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಇವತ್ತಿನ ಮಟ್ಟಿಗೆ ಟ್ರೇಡ್ ಆಗ್ತಾ ಇರುತ್ತೆ. ನೆಗೆಟಿವ್ ಸೆಂಟಿಮೆಂಟ್ ಇಂಡಿಕೇಟ್ ಮಾಡುತ್ತೆ. ಹಾಗೆ RSI 40ರಿಂದ 60ರ ಬ್ಯಾಂಡ್ ಅಲ್ಲಿ ಇರುತ್ತೆ. 47.8 RSI ಆಗಿರುತ್ತೆ. ಇದು ನ್ಯೂಟ್ರಲ್ ಸೆಂಟಿಮೆಂಟ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ನಮ್ಮ ಇರ್ತಕ್ಕಂತಹ ನೆಕ್ಸ್ಟ್ ಕಂಪನಿ ಬಂದು JK ಸಿಮೆಂಟ್. ಸೊ ಹೆಸರು ಹೇಳೋ ಪ್ರಕಾರನೇ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಸಿಮೆಂಟ್ ರಿಲೇಟೆಡ್ ಕೆಲಸ ಮಾಡ್ತಕ್ಕಂತಹ ಕಂಪನಿ ಆಗಿರುತ್ತೆ. ಇವತ್ತಿನ ಮಟ್ಟಿಗೆ ತಿಳಿದ್ರ 52 ವೀಕ್ ಹೈಗೆ ಕಂಪೇರ್ ಮಾಡಿ ನೋಡೋದಾದ್ರೆ 36.81% ನಷ್ಟು ಡಿಸ್ಕೌಂಟ್ ಅಲ್ಲಿ ಅಂದ್ರೆ 52 ವೀಕ್ ಹೈ ಇಂದ ಕೆಳಗಡೆ ಇವತ್ತಿನ ಮಟ್ಟಿಗೆ ಟ್ರೇಡ್ ಆಗ್ತಾ ಇರುತ್ತೆ. ಕಳೆದ 10 ವರ್ಷದಲ್ಲಿ 34% ನಷ್ಟು ಕಾಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಮೇಜರ್ ಸ್ಟ್ರೆಂತ್ ಅಂತ ಹೇಳೋದಾದ್ರೆ ಕಂಪನಿಗೆ ಇರತಕ್ಕಂಥದ್ದು ಇವರ ಒಂದು ಬ್ರ್ಯಾಂಡ್ ಹಾಗೆ ಮಾರ್ಕೆಟ್ ಪೊಸಿಷನ್. ಇವತ್ತಿನ ಮಟ್ಟಿಗೆ ಭಾರತದಲ್ಲಿ 2ನೇ ಟಾಪ್ ಪ್ಲೇಯರ್ಸ್ ಆಗಿರ್ತಾರೆ ಸಿಮೆಂಟ್ ಇಂಡಸ್ಟ್ರಿ ಅಂತ ಹೇಳೋದಾದ್ರೆ. ಅಷ್ಟೇ ಅಲ್ಲ, ಭಾರತದ 19 ಸ್ಟೇಟ್ಸ್ ಗಳಲ್ಲಿ ಇವತ್ತಿನ ಮಟ್ಟಿಗೆ ಅವರ ಆಪರೇಷನ್ಸ್ ಗಳು ಆಕ್ಟಿವ್ ಅಲ್ಲಿ ಇರುತ್ತೆ. ಸೊ ಇವ್ರಿಗಿರ್ತಕ್ಕಂಥ ಮಾರ್ಕೆಟ್ ಪೊಸಿಷನ್ ಪ್ಲಸ್ ಬ್ರ್ಯಾಂಡ್ ಏನಿದೆಯೋ ಇದೇ ಇವ್ರಿಗಿರ್ತಕ್ಕಂತಹ ಮೇಜರ್ ಸ್ಟ್ರೆಂತ್ ಆಗಿರುತ್ತೆ. ಹಾಗೆ ಇವರ ಒಂದು ಮೇಜರ್ ವೀಕ್ನೆಸ್ ಅಂತ ಹೇಳೋದಾದ್ರೆ ಪ್ರೈಸಿಂಗ್ ಪವರ್. ಸೊ ಬೇಸಿಕಲಿ ಯಾವಾಗ ಕಾಂಪಿಟೇಷನ್ ಜಾಸ್ತಿ ಇರುತ್ತೋ ಹಾಗೆ ಒಂದು ಕಾಂಪಿಟೇಟಿವ್ನೆಸ್ ನ ಇರುತ್ತೋ ಅಥವಾ ಪರ್ಟಿಕ್ಯುಲರ್ ಫೀಲ್ಡ್ ಅಲ್ಲಿ ಆಬ್ವಿಯಸ್ಲಿ ಇವರು ಪ್ರೈಸಿಂಗ್ ಅಲ್ಲಿ ಯಾವುದೇ ರೀತಿಯ ಪವರ್ ಈ ರೀತಿಯಾದಂತಹ ಕಂಪನೀಸ್ ಗಳಿಗೆ ಇರಲ್ಲ. ಪ್ರೈಸಿಂಗ್ ನ ಜಾಸ್ತಿ ಮಾಡಬೇಕು ಅಂತ ಅಂದ್ರೆ ಆಬ್ವಿಯಸ್ಲಿ ಇವರ ಒಂದು ಸೇಲ್ಸ್ ಅನ್ನ ಕಳ್ಕೊಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಪ್ರೈಸಿಂಗ್ ಪವರ್ ಇಲ್ಲದೆ ಇರತಕ್ಕಂಥದ್ದೇ ಒನ್ ಆಫ್ ದ ಮೇಜರ್ ಚಾಲೆಂಜಿಂಗ್ ಪಾಯಿಂಟ್ ಆಗಿರುತ್ತೆ ಈ ಕಂಪನಿಗೆ. ಓವರ್ ಆಲ್ ಫೈನಾನ್ಷಿಯಲ್ ಮಾಹಿತಿಯನ್ನ ಅರ್ಥ ಮಾಡ್ಕೊಳ್ಳೋಣ ಈ ಕಂಪನಿದು. JK ಸಿಮೆಂಟ್ ಪ್ರೆಸೆಂಟ್ಲಿ 2425ರಲ್ಲಿ ಟ್ರೇಡ್ ಆಗ್ತಾ ಇದೆ. ಪಿ ರೇಷಿಯೋ ಬಂದು 27, ರಿಟರ್ನ್ ಆನ್ ಇಕ್ವಿಟಿ ಬಂದು 16.8% ನಷ್ಟು ಆಗಿದೆ. ಕಳೆದ 5 ವರ್ಷದಲ್ಲಿ 14.8% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಸೇಲ್ಸ್ ಅಲ್ಲಿ ಕಂಡಿದ್ರೆ ಈ ಕಂಪನಿ. ಕಳೆದ 1 ವರ್ಷದಲ್ಲಿ ನೆಗೆಟಿವ್ ಇರುತ್ತೆ ರಿಟರ್ನ್, -18.29 ಅಥವಾ 18.9 ನೆಗೆಟಿವ್ ರಿಟರ್ನ್. ಹಾಗೆ ಕಳೆದ 5 ವರ್ಷದಲ್ಲಿ 115.93% ನಷ್ಟು ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. 200 ಡೇ ಮೂವಿಂಗ್ ಅವರೇಜ್ ಬಂದು 3093.2ರಲ್ಲಿರುತ್ತೆ. ಸೊ ಇದಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ತುಂಬಾ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರೋದ್ರಿಂದ ಆಬ್ವಿಯಸ್ಲಿ ಇದು ಒಂದು ನೆಗೆಟಿವ್ ಟ್ರೆಂಡ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. RSI ಕೂಡ ಆಲ್ಮೋಸ್ಟ್ 40ರ ಅಂಚಲ್ಲಿದೆ. 42.2ರಲ್ಲಿ ಈ ಒಂದು RSI ಟ್ರೇಡ್ ಆಗ್ತಾ ಇರೋದ್ರಿಂದ ಇದು ನ್ಯೂಟ್ರಲ್ ಸೆಂಟಿಮೆಂಟ್ ಅಂತ ಹೇಳ್ಬೋದು. ಬಟ್ 40ರ ಕೆಳಗಡೆ ಇದು ಕ್ರಾಸ್ ಆಯ್ತು ಅಂತಂದ್ರೆ ಅಗೇನ್ ಇದು ಕೂಡ ಒಂದು ಬೇರೆ ಸೆಂಟಿಮೆಂಟ್ ಆಗುತ್ತೆ ಈ ಕಂಪನಿಗೆ. ಎಕ್ಸ್ಪರ್ಟ್ಸ್ ಗಳು ಹೇಳೋ ಪ್ರಕಾರ, ಅಗ್ರಿಗೇಟೆಡ್ 22 ಅನಾಲಿಸಿಸ್ ಗಳು ಹೇಳೋ ಪ್ರಕಾರ 54% ನಷ್ಟು ಬೈ ಸೆಂಟಿಮೆಂಟ್, 40% ನಷ್ಟು ಹೋಲ್ಡ್ ಸೆಂಟಿಮೆಂಟ್, ಹಾಗೆ 4% ನಷ್ಟು ಸೆಲ್ ಸೆಂಟಿಮೆಂಟ್ ಅನ್ನ 22 ಅನಾಲಿಸ್ಟ್ ಗಳ ಪ್ರಕಾರ ಅಗ್ರಿಗೇಟೆಡ್ ವ್ಯಾಲ್ಯೂ ಈ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಇವತ್ತಿನ ಮಟ್ಟಿಗೆ ಎಕ್ಸ್ಪರ್ಟ್ಸ್ ರೇಟಿಂಗ್ಸ್ ಹೇಳ್ತಾ ಇದೆ. ನಮ್ಮ ಲಿಸ್ಟ್ ಇರತಕ್ಕಂತಹ 4ನೇ ಕಂಪನಿ ಒಂದು ಆಲ್ಕೈಲ್ ಎಮಿನೀಸ್ ಅಂತ ಹೇಳ್ಕೊಂಡು ಹೆಸರು ಕೇಳಿರ್ತೀರಾ ನೀವು. ಸೊ ಬೇಸಿಕಲಿ ಸ್ಪೆಷಾಲಿಟಿ ಕೆಮಿಕಲ್ಸ್ ಅಷ್ಟೇ ಅಲ್ಲ, ಆಲ್ಫೆಟಿಕ್ ಎಮಿನೀಸ್ ಹಾಗೆ ಎಮಿನೀಸ್ ರಿಲೇಟೆಡ್ ಇರತಕ್ಕಂತಹ ಡೆರಿವೇಟಿವ್ ಪ್ರಾಡಕ್ಟ್ಸ್ ಗಳನ್ನ ರೆಡಿ ಮಾಡತಕ್ಕಂತ ಒಂದು ಕೆಲಸವನ್ನ ಇವತ್ತಿನ ಮಟ್ಟಿಗೆ ಈ ಕಂಪನಿ ಮಾಡ್ತಾ ಇದೆ. ಓವರ್ ಆಲ್ ಡೇಟಾ ಪ್ರಕಾರ 40.78% ಅಷ್ಟು ಡಿಸ್ಕೌಂಟ್ ಅಲ್ಲಿ ಇವತ್ತಿನ ಮಟ್ಟಿಗೆ ಈ ಕಂಪನಿ ಟ್ರೇಡ್ ಆಗ್ತಾ ಇರುತ್ತೆ ಕಂಪೇರಿಂಗ್ ಟು ಇಟ್ಸ್ 52 ವೀಕ್ ಹೈ ಅಂತ ಹೇಳೋದಾದ್ರೆ. ಹಾಗೆ ಕಳೆದ 10 ವರ್ಷದಲ್ಲಿ 63% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಇವರಿಗೆ ಇರತಕ್ಕಂತಹ ಮೇಜರ್ ಸ್ಟ್ರೆಂತ್ ಅಂತ ಹೇಳೋದಾದ್ರೆ ಇವರ ಒಂದು ಮಾರ್ಕೆಟ್ ಪೊಸಿಷನ್. ಅಗೇನ್ ಲೈಕ್ ಈ ಒಂದು ಪರ್ಟಿಕ್ಯುಲರ್ ಸ್ಪೆಷಾಲಿಟಿ ಕೆಮಿಕಲ್ಸ್ ಆಗಿರ್ಬೋದು ಅಥವಾ ಇವರ ಎಮಿನೀಸ್ ಏನ್ ರೆಡಿ ಮಾಡ್ತಾ ಇದಾರೋ, ಪ್ರೊಡಕ್ಷನ್ ರೆಡಿ ಮಾಡ್ತಾ ಇದಾರೋ, ಇದರಲ್ಲಿ ಒಂದು ಸ್ಪೆಷಲ್ ಪೊಸಿಷನ್ ಅಥವಾ ಒಂದು ಮಾರ್ಕೆಟ್ ಲೀಡಿಂಗ್ ಪೊಸಿಷನ್ ಇವತ್ತಿನ ಮಟ್ಟಿಗೆ ಈ ಕಂಪನಿ ಹೊಂದಿರುತ್ತೆ. ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಅಂತ ಹೇಳ್ಬೋದು. ವೀಕ್ನೆಸ್ ಅಂತ ಹೇಳೋದಾದ್ರೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ವ್ಯಾಲ್ಯೂಯೇಷನ್ ಪ್ರಕಾರ ಇಂಡಸ್ಟ್ರಿ ಪಿ ಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಪ್ರೆಸೆಂಟ್ ಪಿ ರೇಷಿಯೋ ಈ ಕಂಪನಿದು ಜಾಸ್ತಿ ಇರುತ್ತೆ. 61.8 ಪಿ ರೇಷಿಯೋ ಆಗಿರುತ್ತೆ ಈ ಕಂಪನಿದು. ವೆರಿ ಇಂಡಸ್ಟ್ರಿ ಪಿ ಬಂದು ಸುಮಾರು ಅರೌಂಡ್ 25ರ ಹತ್ರ ಇರುತ್ತೆ. ಸೊ ಆಬ್ವಿಯಸ್ಲಿ ಇದರ ಪ್ರಕಾರ ಓವರ್ ವ್ಯಾಲ್ಯೂಯೇಷನ್ ಆಗಿದೆ ಅಂತ ಹೇಳ್ಬೋದು ಪ್ರೈಸ್ ಟು ಅರ್ನಿಂಗ್ ರೇಷಿಯೋ. ಇಷ್ಟೆಲ್ಲ ಇವ್ರಿಗೆ ಬೇಕಾಗಿರತಕ್ಕಂತಹ ರಾ ಮಟೀರಿಯಲ್ಸ್ ಏನಿದೆಯೋ ಲೈಕ್ ಆಲ್ಕೋಹಾಲ್ ಇರ್ಬೋದು, ಈ ರೀತಿಯಾದಂತಹ ಪ್ರಾಡಕ್ಟ್ಸ್ ಗಳ ಒಂದು ವಾಲಟಿಲಿಟಿ ಜಾಸ್ತಿ ಇರುತ್ತೆ ಮಾರ್ಕೆಟ್ ಅಲ್ಲಿ. ಪ್ರೈಸಿಂಗ್ ಪವರ್ ಅಷ್ಟೊಂದಿರಲ್ಲ. ಅಷ್ಟೇ ಅಲ್ಲ, ರಾ ಪ್ರಾಡಕ್ಟ್ಸ್ ಗಳ ಒಂದು ವಾಲಟಿಲಿಟಿ ಏನಿರುತ್ತೋ ಇವ್ರಿಗೆ ಬೇಕಾಗಿರತಕ್ಕಂತಹ ರಾ ಪ್ರಾಡಕ್ಟ್ಸ್ ಅಲ್ಲಿ ಆಗ್ತಕ್ಕಂತಹ ಏರುಪೇರುಗಳು ಕೂಡ ಇವ್ರಿಗೆ ಪರಿಣಾಮವನ್ನು ಬೀರುತ್ತೆ. ಇದು ಒನ್ ಆಫ್ ದ ಮೇಜರ್ ವೀಕ್ನೆಸ್ ಆಗಿರುತ್ತೆ ಈ ಕಂಪನಿಗೆ. ಇನ್ನ ಫಿನಾನ್ಷಿಯಲ್ ಮಾಹಿತಿಗಳು ಅಂತ ಹೇಳೋದು
ಹೇಳೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಅಲ್ಕೇಲಿ ಅಮಿನೀಸ್ ಇವತ್ತಿನ ಮಟ್ಟಿಗೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಅಥವಾ ಪ್ರೆಸೆಂಟ್ ಟ್ರೇಡ್ ಆಗ್ತಾ ಇರತಕ್ಕಂಥ ಬೆಲೆ ಅಂತ ಅಂದ್ರೆ 2720 ಆಗಿರುತ್ತೆ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 61.8, ರಿಟರ್ನ್ ಆನ್ ಇಕ್ವಿಟಿ 25.2% ಆಗಿದ್ರೆ ಕಳೆದ 5 ವರ್ಷದಲ್ಲಿ 25.2% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಸೇಲ್ಸ್ ಅಲ್ಲಿ ಈ ಕಂಪನಿ ಕಂಡಿರುತ್ತೆ. ಕಳೆದ 1 ವರ್ಷದಲ್ಲಿ ಹೂಡಿಕೆದಾರರಿಗೆ ನೆಗೆಟಿವ್ ರಿಟರ್ನ್ 23.8% ನಷ್ಟು, ಕಳೆದ 5 ವರ್ಷದಲ್ಲಿ 1652% ನಷ್ಟು ಓವರ್ ಆಲ್ ಒಂದು ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಅದೇ 200 ಡೇ ಮೂವಿಂಗ್ ಅವರೇಜ್ ಅಂತ ನೋಡೋದಾದ್ರೆ 3425.7 ರಲ್ಲಿ ಇರುತ್ತೆ. ಆಬ್ವಿಯಸ್ಲಿ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಇದಕ್ಕಿಂತ ಕೆಳಗಡೆ ಇರೋದ್ರಿಂದ, ಅದೇ 200 ಡೇ ಮೂವಿಂಗ್ ಅವರೇಜ್ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರೋದ್ರಿಂದ ನೆಗೆಟಿವ್ ಸೆಂಟಿಮೆಂಟ್ ಅನ್ನ ಇಂಡಿಕೇಟ್ ಮಾಡುತ್ತೆ. RSI ಕೂಡ 40 ಕೆಳಗಡೆ ಇರುತ್ತೆ, ಅಂದ್ರೆ 29 RSI ವ್ಯಾಲ್ಯೂ ಆಗಿದೆ. ಇದ್ರ ಪ್ರಕಾರನೂ ಕೂಡ ಒಂದು ನೆಗೆಟಿವ್ ಅಥವಾ ಬೇರೆ ಸೆಂಟಿಮೆಂಟ್ ಅನ್ನ ಇವತ್ತಿನ ಮಟ್ಟಿಗೆ ಈ ಕಂಪನಿಯಲ್ಲಿ RSI ಕೂಡ ಇಂಡಿಕೇಟ್ ಮಾಡ್ತಾ ಇದೆ. ನಮ್ಮಲ್ಲಿ ಎಷ್ಟಿರತಕ್ಕಂತಹ 5ನೇ ಕಂಪನಿ, ತುಂಬಾ ಫೇಮಸ್ ಕಂಪನಿ, ರೀಸೆಂಟ್ ಆಗೂ ಕೂಡ ಸುದ್ದಿ ಆಗಿತ್ತು. ಇದು ಮೈಂಡ್ ಟ್ರೀ ಅಂತ ಹೇಳ್ಕೊಂಡು L&T ಗೆ ಸೇರಿರತಕ್ಕಂತಹ ಒಂದು ಕಂಪನಿ ಅಂತ ಹೇಳ್ಬೋದು. ಇವತ್ತಿನ ಮಟ್ಟಿಗೆ ಭಾರತದಲ್ಲಿ IT ಇಂಡಸ್ಟ್ರಿಯಲ್ಲಿ 7ನೇ ಒಂದು ಸ್ಥಾನದಲ್ಲಿ ಈ ಒಂದು ಪರ್ಟಿಕ್ಯುಲರ್ ಕಂಪನಿ ಇರುತ್ತೆ ಇನ್ ಟರ್ಮ್ಸ್ ಆಫ್ ದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಂತ ಹೇಳೋದಾದ್ರೆ. 2019ರಲ್ಲಿ L&T ಕಂಪನಿ ಇದನ್ನ ಅಕ್ವೈರ್ ಮಾಡಿತ್ತು. ಅಷ್ಟೇ ಅಲ್ಲ, ಮೇ 7, 2022 ವೆರಿ ರೀಸೆಂಟ್ಲಿ ಅಂತ ಅಂದ್ರೆ L&T ಇನ್ಫೋಟೆಕ್ ಹಾಗೆ ಈ ಕಂಪನಿ ಎರಡು ಮರ್ಜ್ ಆಗಿರೋದನ್ನು ಕೂಡ ನಾವು ಗಮನಿಸಿದೀವಿ. ಓವರ್ ಆಲ್ ಈ ಒಂದು ಡೇಟಾ ಪ್ರಕಾರ 40.57% ನಷ್ಟು ಡಿಸ್ಕೌಂಟ್ ಅಲ್ಲಿ 52 ವೀಕ್ ಹೈಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಅಷ್ಟು ಡಿಸ್ಕೌಂಟ್ ಅಲ್ಲಿ ಇವತ್ತಿನ ಮಟ್ಟಿಗೆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಟ್ರೇಡ್ ಆಗ್ತಾ ಇದೆ. ಹಾಗೆ ಕಳೆದ 10 ವರ್ಷದಿಂದ 34% ನಷ್ಟು ಗ್ರೋತ್ ಅನ್ನ ಅಥವಾ ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಏನಪ್ಪಾ ಅಂದ್ರೆ ಕಂಪನಿಗೆ, ಮೈಂಡ್ ಟ್ರೀ ಕಂಪನಿಗೆ ಇರತಕ್ಕಂಥದ್ದು ರೀಸೆಂಟ್ ದಿನಗಳಲ್ಲಿ IT ಕಂಪನೀಸ್ ಗಳಲ್ಲಿ ಪ್ರಾಫಿಟ್ ಮಾರ್ಜಿನ್ ಗಳು ಕಡಿಮೆ ಆಗಿರುತ್ತೆ. ಬಟ್ ಈ ಕಂಪನಿದು ಗ್ರೋತ್ ಕಂಡಿದೆ ಅಥವಾ ಪ್ರಾಫಿಟ್ ಮಾರ್ಜಿನ್ ಅಲ್ಲಿ ಒಂದು ಜಂಪ್ ಕಂಡು ಬಂದಿರುತ್ತೆ. ಸೊ ಆಬ್ವಿಯಸ್ಲಿ ಒನ್ ಆಫ್ ದ ಗುಡ್ ಪಾಯಿಂಟ್ ಅಂತ ಹೇಳ್ಬೋದು ಇದನ್ನ ಕಂಪೇರಿಂಗ್ ಟು ದೇರ್ ಕಾಂಪಿಟೇಟರ್. ಸೊ ಆಬ್ವಿಯಸ್ಲಿ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಷ್ಟೇ ಅಲ್ಲ, L&T ಇನ್ಫೋಟೆಕ್ ಜೋಡಿ ಇವರೇನು ಮರ್ಜ್ ಆದ್ರೋ ಇದರಿಂದ ಕೂಡ ಸುಮಾರು ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳು ಇವತ್ತಿನ ಮಟ್ಟಿಗೆ ಜನಗಳಲ್ಲಿ ಇರುತ್ತೆ, ಇನ್ವೆಸ್ಟರ್ಸ್ ಗಳ ಕಡೆಗೆ ಇರುತ್ತೆ. ಆಬ್ವಿಯಸ್ಲಿ ಯಾವ ರೀತಿ ಕಂಪನಿ ನೆಕ್ಸ್ಟ್ ಲೆವೆಲ್ ಬೆಳೆಯುತ್ತೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿದೆ. ಈ ಎಲ್ಲಾ ಪಾಯಿಂಟ್ಸ್ ಗಳು ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಆಗಿರುತ್ತೆ ಅಥವಾ ಮೇಜರ್ ಸ್ಟ್ರೆಂತ್ ಪಾಯಿಂಟ್ಸ್ ಅಂತ ಹೇಳ್ಬೋದು ಈ ಕಂಪನಿಗೆ ಇರತಕ್ಕಂಥದ್ದು. ಇನ್ನು ವೀಕ್ನೆಸ್ ಅಂತ ಹೇಳೋದಾದ್ರೆ ಕಾನ್ಸಂಟ್ರೇಟೆಡ್ ರಿಸ್ಕ್, ಸುಮಾರು 24ರಿಂದ 35% ನಷ್ಟು ಇವರ ಒಂದು ರೆವಿನ್ಯೂ ಏನಿದೆಯೋ ಟಾಪ್ 5 ಕ್ಲೈಂಟ್ಸ್ ಗಳಿಂದ ಮಾತ್ರ ಬರುತ್ತೆ. ಇನ್ ಕೇಸ್ ಏನಾದ್ರೂ ಅವರ ಅಸೋಸಿಯೇಷನ್ ಆ ಕ್ಲೈಂಟ್ಸ್ ಗಳ ಜೋಡಿ ಮಿಸ್ ಆಯ್ತು ಅಂತ ಅಂದ್ರೆ ಆಬ್ವಿಯಸ್ಲಿ ಇದು ಜಾಸ್ತಿ ಕಾನ್ಸಂಟ್ರೇಟೆಡ್ ರಿಸ್ಕ್ ಇರುತ್ತೆ ಈ ಒಂದು ಬಿಸ್ನೆಸ್ ಅಲ್ಲಿ ಅಂತ ಹೇಳೋದಾದ್ರೆ. ಯಾವುದೇ ಒಂದು ಪರ್ಟಿಕ್ಯುಲರ್ ಬಿಸ್ನೆಸ್ ಅಂದ್ರೂ ಕೂಡ ಅದು ಕ್ಲೈಂಟ್ಸ್ ಇರ್ಬೋದು, ಸರ್ವಿಸ್ ಇರ್ಬೋದು, ಪ್ರಾಡಕ್ಟ್ಸ್ ಇರ್ಬೋದು, ಡೈವರ್ಸಿಫೈಡ್ ವೇದಲ್ಲಿ ತುಂಬಾ ಒಂದು ವೈಡ್ ವೆರೈಟಿ ಆಫ್ ಪ್ರಾಡಕ್ಟ್ಸ್ ಗಳು, ವೈಡ್ ವೆರೈಟಿ ಆಫ್ ಸರ್ವಿಸಸ್ ಗಳು ಅಥವಾ ಜಾಸ್ತಿ ಜನ ಕಸ್ಟಮರ್ಸ್ ಗಳು ಇದ್ದಾಗ ಆಬ್ವಿಯಸ್ಲಿ ಅವರಿಗೆ ಒಂದು ರಿಸ್ಕ್ ಕಡಿಮೆ ಇರುತ್ತೆ, ಕಾನ್ಸಂಟ್ರೇಟೆಡ್ ರಿಸ್ಕ್ ಅಂತ ಹೇಳ್ಬೋದು. ಸೊ ಈ ಕಾನ್ಸಂಟ್ರೇಟೆಡ್ ರಿಸ್ಕ್ ಇನ್ ಟರ್ಮ್ಸ್ ಆಫ್ ದ ಕ್ಲೈಂಟ್ಸ್ ಈ ಕಂಪನಿಯಲ್ಲಿ ಜಾಸ್ತಿ ಇರೋದು ಒನ್ ಆಫ್ ದ ಮೇಜರ್ ವೀಕ್ನೆಸ್ ಆಗಿರುತ್ತೆ ಈ ಕಂಪನಿಗೆ. ಇವಾಗ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ಮೈಂಡ್ ಟ್ರೀ, ಇದು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಮೈಂಡ್ ಟ್ರೀ ಕಂಪನಿಯ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 3007ರಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ ಇವತ್ತಿನ ಮಟ್ಟಿಗೆ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 28.9, ರಿಟರ್ನ್ ಆನ್ ಇಕ್ವಿಟಿ ಬಂದು 33.8% ಆಗಿದ್ರೆ ಕಳೆದ 5 ವರ್ಷದಲ್ಲಿ 15% ನಷ್ಟು ಕಂಪೌಂಡೆಡ್ ಗ್ರೋತ್ ಅನ್ನ ಸೇಲ್ಸ್ ಅಲ್ಲಿ ಈ ಕಂಪನಿ ಕಂಡಿರುತ್ತೆ. ಕಳೆದ 1 ವರ್ಷದಲ್ಲಿ 35.6%, ಹಾಗೆ ಕಳೆದ 5 ವರ್ಷದಲ್ಲಿ 441.11% ನಷ್ಟು ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. 200 ಡೇ ಮೂವಿಂಗ್ ಅವರೇಜ್ 4064.8 ರಲ್ಲಿ ಇರುತ್ತೆ. ಸೊ ಓವರ್ ಆಲ್ ಕರೆಂಟ್ ಮಾರ್ಕೆಟ್ ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರೋದ್ರಿಂದ ನೆಗೆಟಿವ್ ಸೆಂಟಿಮೆಂಟ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ 200 ಡೇ ಮೂವಿಂಗ್ ಅವರೇಜ್. ಹಾಗೆ RSI ಬಂದು 40 ಕೆಳಗಡೆಗೆ ಇದೆ. ಆಬ್ವಿಯಸ್ಲಿ ಇದು ಕೂಡ ಒಂದು ನೆಗೆಟಿವ್ ಸೆಂಟಿಮೆಂಟ್ ಅನ್ನ ಸದ್ಯದ ಮಟ್ಟಿಗೆ ಇಂಡಿಕೇಟ್ ಮಾಡ್ತಾ ಇದೆ RSI 40 ಕೆಳಗಡೆಗೆ ಇರೋದ್ರಿಂದ. ಸೊ ಯಾವ ಸ್ಟಾಕ್ಸ್ ಗಳು ಜಾಸ್ತಿ ಒಂದು ಕಂಪೌಂಡೆಡ್ ಗ್ರೋತ್ ಅನ್ನ ಕನ್ಸಿಸ್ಟೆಂಟ್ ಆಗಿ ಕಂಪೌಂಡೆಡ್ ಗ್ರೋತ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿತ್ತು, ಅಷ್ಟೇ ಅಲ್ಲ ಪ್ರೆಸೆಂಟ್ ಪ್ರೈಸ್ ಏನಿದೆಯೋ ಅಥವಾ ಪ್ರೆಸೆಂಟ್ ಮಾರ್ಕೆಟ್ ಬೆಲೆ 52 ಅಥವಾ 52 ವೀಕ್ ಹೈಗೆ ಕಂಪೇರ್ ಮಾಡಿ ನೋಡೋದಾದ್ರೆ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರತಕ್ಕಂತಹ ಕಂಪನೀಸ್ ಗಳನ್ನ, ಟಾಪ್ 5 ಕಂಪನೀಸ್ ಗಳನ್ನ, ಬೇರೆ ಫಿಲ್ಟರ್ಸ್ ಗಳನ್ನ ಆಡ್ ಮಾಡಿ ನಾವು ತಿಳಿಸ್ಕೊಟ್ಟಿದೀವಿ ಇಲ್ಲಿವರೆಗೂ. ನಿಮ್ಗೆ ಏನಾದ್ರು ಕ್ವಶನ್ಸ್ ಗಳಿದ್ರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಇನ್ ಕೇಸ್ ನಿಮ್ಮಲ್ಲಿ ಯಾರಾದ್ರೂ ಹೊಸಬರು ಇದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಕಡೆಯಿಂದ ಫಿನಾನ್ಸ್ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ಗಳು ನಾವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ ಆಗಿ ದೊರಿಬೇಕು ಅಂತ ಅಂದ್ರೆ. ಹಾಗೆ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಿದೆ ಇದು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.